ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮದಾಯ ಬೇದಾಂ ಕಲ್ಪವೃಕ್ಷ ಮತಾಂ ಕಾಮಧೇನು ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತೆ. ಅರಿವು ಕ್ಷಣದೆ ಗುರುಗೂ ಕ್ಷಣದೆ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ಜರುಗುತ್ತೆ. ಶ್ರೀ ಪ್ರಕಾಶನಾಥ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ ತಳಗಡೆ ಹೋಗ್ತಾರಂಥ ನಂಬರ್ಸ್ಗೆ ನೀವೆಲ್ಲರೂ ಕೂಡ ಕರೆ ಮಾಡ್ಬೋದು. ನಿಮ್ಮ ಜಾತಕವನ್ನು ಕೇಳ್ಬೋದು. ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸನ್ನು ಕೊಟ್ಟು ಉಳಿದಿದ್ದ ಮೊಬೈಲ್ ನಂಬರ್ಸ್ಗೆ ನಮ್ಮ ಆಫೀಸ್ಗೆ ಫೋನ್ ಮಾಡ್ಬೋದು. ನೀವು ಆನ್ಲೈನಲ್ಲಿ ಬೇಕಾದ್ರೂ ಕೇಳ್ಬೋದು, ಆಫೀಸಿಗೆ ಬೇಕಾದ್ರೂ ಕೇಳ್ಬೋದು. ಪರಿಹಾರಕ್ಕಾಗಿ ಜಾತಕ, ಸ್ಟೋನು, ಅದೃಷ್ಟ ಕೂಡ ಕೇಳ್ಬೋದು. ಎಲ್ಲ ರೀತಿಯಲ್ಲೂ ಕೂಡ ನಾವು ತಿಳಿತಾ ಹೋಗ್ತೀವಿ. ಮೊದಲಿಗೆ ಪಬ್ಲಿಕ್ ಕರೆಗಳನ್ನ, ಸ್ಪೀಕರ್ಸನ್ನು ಯಾರೆಲ್ಲ ಕರೆ ಮಾಡ್ತಾರೆ ನೋಡೋಣ. 100% ತುಂಬ ಜನ ಕರೆ ಮಾಡ್ಬೋದು. ಏನು ಗ್ಯಾರಂಟಿ ಟಿ ವಿ ಚಾನಲ್ಲು ಲೈವ್ ನಂಬರ್ಗೆ ನೀವು ಕರೆ ಮಾಡ್ಬೋದು. ಲೈವ್ ನಂಬರ್ ನೀವು ನೋಡ್ತಾ ಇದ್ರೆ 100% ಲೈವಲ್ಲಿ ಕರೆ ಮಾಡ್ಬೋದು. ಮೇಲ್ಗಡೆ ತೆಳಗಡೆ ನನ್ನ ನಂಬರ್ ಇರ್ತವೆ, ಮೊಬೈಲ್ ನಂಬರ್ಸು, ಅದು ನಮ್ಮ ಆಫೀಸ್ ನಂಬರ್ಸು. ಹಾಗಾಗಿ ನಾಳೆ 25ನೇ ತಾರೀಕು ಭಾಳ ಪವರ್ಫುಲ್ ಅಂತ ಒಂದು ದಿನ ಅಂತ ಹೇಳುತ್ತೆ. 25ರ ನಂಬರ್ಸು ತುಂಬ ಬ್ಯೂಟಿಫುಲ್ ಡೇಟ್ಸು. 25ನೇ ತಾರೀಕಲ್ಲಿ ಊಟಕ್ಕೆ ಪುಣ್ಯ ಮಾಡಿರಬೇಕು 100%. 25ನೇ ತಾರೀಕಲ್ಲಿ ಊಟಕ್ಕೆ ಸಿಕ್ಕಾಪಟ್ಟೆ ರಾಜಯೋಗದ ಟೈಮ್ ಅಂತ ಹೇಳುತ್ತೆ. 25ರ ನಂಬರ್ಸ್ ತುಂಬ ಒಳ್ಳೆಯದು. 5 and 7 ಕಾಂಬಿನೇಷನ್ ವಿದ್ಯೆ ಬುದ್ಧಿ ಎಲ್ಲ ತುಂಬ ಸಿಕ್ಕಾಪಟ್ಟೆ ಯೋಗ ಕೊಡುತ್ತೆ. 25ನೇ ತಾರೀಕು ವಿದ್ಯೆ ಬುದ್ಧಿ ಎಲ್ಲವನ್ನೂ ಅತಿ ಹೆಚ್ಚು ಕೊಡೋದ್ರಿಂದ, ವಿದ್ಯೆಗೆ ಮಹತ್ವವನ್ನು ಕೊಟ್ಟೋದ್ರಿಂದ ಅತಿ ಹೆಚ್ಚು ವಿದ್ಯೆಯನ್ನು ನೀವು ಪಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾಳೆ ಊಟ ಅಂತಿರೋದು ಹೆಂಗಸ್ರಾಗಿರ್ಬೋದು, ಗಂಡಸ್ರಾಗಿರ್ಬೋದು, ಯಾರು ಕೂಡ ಫ್ಯಾಮಿಲಿ ಲೈಫಲ್ಲಿ ಚೆನ್ನಾಗಿರೋಕ್ಕೆ ಸಾಧ್ಯ ಇರೋಕ್ಕೆ. ಯಾಕಂದರೆ ಈ ಕಾಂಬಿನೇಷನ್ ಬಂದು 7 and 3 ಕಾಂಬಿನೇಷನ್. 7 and 3 ಕಾಂಬಿನೇಷನ್ ಬಂದು ಗುಡ್ ಡೇಂಜರ್ ನಂಬರ್ಸ್ ಅಂತ ಹೇಳಿದೆ. ಯಾವಾಗಲೂ ಕೂಡ 7 and 3 ಕಾಂಬಿನೇಷನು ಒಳ್ಳೆ ನಂಬರ್ ಅಲ್ಲ, 100% ತುಂಬ ವೆರಿ ಡೇಂಜರ್ ನಂಬರ್ ಆಗಿರ್ತದೆ. ಹಾಗಾಗಿಯೇ ಈ ನಂಬರ್ಲಿ ಹುಟ್ಟಿದವ್ರಿಗೆ ಲೈಫಲ್ಲಿ ದುಡ್ಡು ಎಲ್ಲ ಸಖತ್ತಾಗಿರುತ್ತದೆ. ಸಂಸಾರ ಜೀವನ ಒಂದು ಚೆನ್ನಾಗಿರಾಕಲ್ಲ. ಅದು ಯಾಕಂತ ಗೊತ್ತಿಲ್ಲ, ದೇವ್ರದಿಂದ ಸಂಸಾರ ಒಂದು ತುಂಬ ಕೆಟ್ಟೋಗುತ್ತೆ. ಆ ಸಂಸಾರವನ್ನು ನೀವು ಸರಿ ಮಾಡ್ಕೊಬಿಟ್ರೆ ನಿಮ್ಮ ಲೈಫಲ್ಲಿ ವಿಪರೀತ ರಾಜಯೋಗನ ಕೊಡುತ್ತೆ. ಅದ್ಭುತವಾದ ದಿನ ನಾಳೆ. ಸಿಕ್ಕಾಪಟ್ಟೆ ರಾಜಯೋಗ ಡೇಟ್ಸ್ ಅಂತ ಹೇಳುತ್ತೆ. ಕರೆಸ್ಬೇಕರ್ಸನ? ಎಸ್, ಈಗ ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ. ಹಲೋ ಹಲೋ, ಯಾರ ಬಗ್ಗೆ ಕೇಳಬೇಕಿತ್ತು? ಎಲ್ಲಿಂದ ಕರೆ ಮಾಡ್ತಿರೋದು? ಶಿವಮೊಗ್ಗದಿಂದ. ನಮ್ಮನೆಯವ್ರ ಬಗ್ಗೆ ಕೇಳಬೇಕಿತ್ತು. ಓಕೆ, ಅವರ ಹುಟ್ಟಿದ ದಿನಾಂಕ ಹಾಗೂ ಹುಟ್ಟಿದ ಟೈಮಿಂಗ್ಸ್ ಅನ್ನ ಹೇಳಿ. ಹುಟ್ಟಿದ ದಿನಾಂಕ 23/11. ಓಕೆ, 1973. ಓಕೆ, ಟೈಮಿಂಗ್ಸ್ ಬಂದು ಹೇಳಿ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ ನಿಮ್ಮ ಪ್ರಶ್ನೆಯನ್ನ ಕೇಳಿ. ಮೇಡಮ್ ಏನು ನಿಮ್ಮ ಪ್ರಶ್ನೆ ಏನು ಮೇಡಮ್ ಅವರೇ? ಪ್ರಶ್ನೆ ಅದೇ ಸಮಯ ಅವ್ರದ್ದು ಜಾತಕ ಹೇಗಿದೆ ಅಂತ ಕೇಳೋಣ ಅಂತ ಫೋನ್ ಮಾಡಿದೆ. ಹೇಳಿ, ಅವ್ರು ಡೇಟ್ ಆಫ್ ಬರ್ತ್ ಹೇಳಿ. 23/11. 23/11. 1973. 1973. ಎಷ್ಟು ಗಂಟೆ? ಬೆಳಿಗ್ಗೆ 7:34. 34. ಹಾ, ಮದುವೆ ಡೇಟ್ ಏನು? ಮದುವೆ ಆಗಿರೋದು ಡೇಟು 27ನೇ ತಾರೀಕು ಏಪ್ರಿಲ್. 27 ತಿಂಗಳು? ಅದೇ 27 ಏಪ್ರಿಲ್ 27/4/2005. 2005 ಮದುವೆ ಇರೋದಾ? ಹಾಂ. ಎಷ್ಟು ಜನ ಮಕ್ಕಳು? ಒಬ್ಬನೇ ಮಗ. ಏನು ಮಾಡ್ತಾರೆ? ಅವನು ಓದ್ತಾ ಇದ್ದಾನೆ ಸ್ವಾಮಿ. ಎಲ್ಲಿ? ಅವನು ಬೆಂಗಳೂರಲ್ಲಿ. ಅದೇ ನನಗೆ ಬೆಂಗಳೂರಲ್ಲಿ ಅವನಿಗೆ ಅಲ್ಲೇ ಸೀಟ್ ಸಿಕ್ತು, ಹಾಗಾಗಿ ಅಲ್ಲಿ ಓದ್ತಾ ಇದ್ದಾನೆ. ಎಲ್ಲಿ ಸಿಕ್ತು? ಇದು ರೇವಾ ಕಾಲೇಜಲ್ಲಿ. ಓಕೆ. ಎಷ್ಟನೇ ಕ್ಲಾಸ್ ಮಗ? ಅವನು ಈ ಸತಿ 4th ಸೆಮ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ. ಬೆಳಗ್ಗೆ ಹುಟ್ಟಿರದ ಸಂಜೆ ಹುಟ್ಟಿರದ ನಿಮ್ಮ ಯಜಮಾನರು? ಬೆಳಗ್ಗೆ. ಅದು ನಿಮ್ಮಲ್ಲಿ. ಓ ಸೂಪರ್. ತುಲಾ ರಾಶಿನಾ? ಹಾ ಹೌದು ಸ್ವಾಮಿ. ಎಲ್ಲ ತುಳಾ ರಾಶಿ ಎಲ್ಲ ಕೆಟ್ಟಿದೆ ಅಂತಲ್ಲ, ಹಾಗಾಗಿ ಏನು ಅಂತ ಕೇಳೋಣ ಅಂತ ಫೋನ್ ಮಾಡಿ. ನೀವು ಮುಂಚೆ ಅವಳರು ಕೇಳಿದ್ರಾ ನೆನ್ನೆ ಮೊನ್ನೆಲ್ಲ? ಇಲ್ಲ ಕೇಳಿಲ್ಲ ಸರ್. ಈಗ ಕೇಳಿದಂಗಿದೆಯಲ್ಲ? ಇಲ್ಲ ಕೇಳಿಲ್ಲ ನಾನು. ಬೇರೆ ಚಾನಲ್ ಕೇಳಿದ್ರಾ? ಬೇರೆ ಚಾನಲ್ ಯಾವುದು ಕೇಳಿಲ್ಲ ನಾನು. ನಿಮ್ಮ ಯಜಮಾನ ಶುಗರ್ ಬಂದಿಲ್ಲ, BP ಬಂದಿಲ್ಲ, ಏನು ಕಾಯಿಲೆ ಬಂದಿಲ್ಲ, ಕರೆಕ್ಟ್ ತಾನೆ? ಶುಗರ್ ಏನು ಬಂದಿಲ್ಲ, BP ಸದ್ಯಕ್ಕೆ ಬಂದಿಲ್ಲ. ಏನು ಕ್ಯಾನ್ಸರ್ ಬಂದಿಲ್ಲ ತಾನೆ ನಿಮ್ಮ ಮನೇಲಿ? ಏನ್ ಹೇಳ್ತಾರೆ ಗುರುಜಿ? ನಿಮ್ಮ ಫ್ಯಾಮಿಲಿ ಯಾರಿಗೂ BP ಬಂದಿಲ್ಲ, ಕ್ಯಾನ್ಸರ್ ಬಂದಿಲ್ಲ, ಯಾವುದೂ ಬಂದಿಲ್ಲ ತಾನೆ? ಇಲ್ಲ BP ಶುಗರ್ ಎಲ್ಲ ಇದೆ. ಯಾರಿಗೆ? ಅವರ ಅಮ್ಮಂಗಿದೆ, ಅಪ್ಪಂಗಿತ್ತು, ಅವರ ಅಮ್ಮಂಗಿದೆ. ಹೌದು. ನಿಮ್ಮ ಯಜಮಾನರಿಗೆ ಇಲ್ಲಿ ನೋಡಿ, ಶನಿ ಮತ್ತು ಕೇತು ಅಷ್ಟಮದಲ್ಲಿದ್ದಾರೆ. ನಿಮ್ಮ ಯಜಮಾನಿಗೆ ಕ್ಯಾನ್ಸರ್ ಬರುತ್ತೆ ಮೇಡಮ್. ಹೇಳಿ ಸರ್ ಗುರುಜಿ. ಅವ್ರ ತಾಯಿಗೂ ಬರುತ್ತೆ, ಅವ್ರ ತಾಯಿಗೂ ಆರೋಗ್ಯ ಹಾಳಾಗುತ್ತೆ. ಯಾಕಂದರೆ ಸುಖಸ್ಥಾನ ಅಧಿಪತಿ 4 ನಿಮ್ಮನ್ನು ಅಷ್ಟಮದಲ್ಲಿ ಕ್ಯಾನ್ಸರ್ ಹೇಳುತ್ತೆ. ಬುಧನು 11ನೇನಾಗಿ 12ನೇ ಮಲಿದ್ದಾನೆ. BP ಜನರಲ್ ಬರುತ್ತೆ ಅಂತ ಹೇಳುತ್ತೆ. ಏನೇಳೆ?
ಅವ್ರ ತಾಯಿಗೆ ಏಜ್ ಆಗಿದೆ ಗುರುಜಿ. ಅದು ಗೊತ್ತಿಲ್ಲ ಬರುತ್ತೆ ಅಂತ ಹೇಳುತ್ತೆ. ಅದು ಬಂದಾಗ ಹಾಸ್ಪಿಟ್ಲಿಗೆ ಖರ್ಚು ಗೌರ್ಮೆಂಟ್ ಎಲ್ಲ ದಡ್ರು ಅನ್ಸುತ್ತೆ ಖಂಡಿತ ಎಲ್ಲ ಕೂಡ. ಏಜ್ ಇರೋರಿಗೆ ಹೆಲ್ತ್ ಟರ್ಮ್ ಹಾಸ್ಪಿಟ್ಲ್ ಇನ್ಸೂರೆನ್ಸ್ ಕೊಡ್ತಾರೆ. 60 ವರ್ಷ ಆದಮೇಲೆ ಕೊಡಲ್ಲ, 70 ವರ್ಷ ಮೇಲೆ ಕೊಡಲ್ಲ, ಡಬಲ್ ಕಟ್ಟಿ ಅಂತಾರೆ ಜನ. ಅದಕ್ಕೆ ಅವಾಗಲೇ ಕಮ್ಮಿ ಮಾಡಬೇಕು. ಏಜ್ ಆದ್ರೆ ಎಲ್ಲಿ ಕಟ್ತಾರೆ? ಅದೇ ಕಟ್ಟಲ್ಲ ಪಾಪ. ಇದೆಲ್ಲ ಯಾವ ಸರ್ಕಾರಗಳು ಇದೆಲ್ಲ ಉಲ್ಟಾ ನಡೆಸ್ತಾರೆ ಗೊತ್ತಿಲ್ಲ. ಖಂಡಿತ ಎಲ್ಲ ಕೂಡ ಅಧಿಕಾರ ಕುತ್ಕೊಂಡು ತುಂಬ ಆಸ್ತಿ ಕಂಪ್ನಿ ಮಾಡೋಕ್ಕೋಸ್ಕರ ಅದು ಫ್ರೀ ಕೊಡ್ತೀನಿ ಇದು ಕೊಡಿಸ್ಬಿಡ್ತೀನಿ ಅಂತ ಕಾಗೆ ಹಾರಿಸ್ತಾರೆ ಎಲ್ಲರೂ. ಏನೇಳೆ ಅದೇ ಇಷ್ಟು ದಿವಸ ಆಗಿತ್ತು, ಇಷ್ಟೊಂದು ದುಡ್ಡು ಬರುತ್ತೆ. ಕ್ರಿಕೆಟಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಒದ್ದಾಡಿ ಸಾಯ್ತಾರೆ. ಒಂದು 2.5 ಲಕ್ಷ ಜನ 3 ಲಕ್ಷ ಜನ ಸೇರೋ ಥರ ಸ್ಟೇಡಿಯಂ ಕಟ್ಟಿಸ್ಬೇಕು. ಯಾರು ಕೂಡ ಇವಾಗೆಲ್ಲ ಯಾರು ಮ್ಯಾಚ್ ನೋಡೋಕೆ ಹೋಗಲ್ಲ, ಎಲ್ಲ ರೀಲ್ ಮಾಡೋಕೆ ಹೋಗ್ತಾರೆ. ಏನೇಳೆ ಹೌದು ಗುರುಜಿ. ಹಾಗಾಗಿ ಒಂದು 3 ಲಕ್ಷ ಜನ ಕಟ್ಬಿಟ್ಟು ಟಿಕೆಟ್ ಮಾಡುತ್ತೆ ಖಾಲಿ ಓಡಿಸ್ಬೇಕು. ಇವಾಗ ಏನು 1-4 ರೈಟ್ಗೆ ಹೋಗ್ತಾ ಇದ್ದೇವೆ. ಎಲ್ಲ ಹೋಗಿ ಕುತ್ಕೊಳ್ರಪ್ಪ, ಏನೋ ಒಂದು ಗ್ರೌಂಡ್ ನೋಡ್ಕೊಂಡು ಆಚೆ ಬರ್ರಿ ಅನ್ಬೇಕು. ಏನೇಳೆ ಅದೇನೆ. ಹಾಗಾಗಿ ಇನ್ನೂ ಏನೋ ದುಡ್ಡಿಲ್ಲ ದೇಶ ನಂಗೆ ಆಡ್ತಾರೆ. ಎಲ್ಲ ಮುಂಡ ಮಚ್ಕೆ ಹೋಯ್ತೈತೆ. ನಿಮ್ಮ ಯಜಮಾರಿಗೆ ಹೆಲ್ತ್ ಕ್ಲಿಯರಾಗಿ ನೋಡ್ಕೊಳಕ್ಕೆ ಒಂದು 10 ಎಕರೆ ಜಮೀನು ಇದೆಯಾ ಇಲ್ವಾ? ಜಮೀನೇನು ಅಷ್ಟೇನಿಲ್ಲ ಸರ್ ಗುರುಜಿ. ಒಂದು 4 ಎಕರೆ 10 ಎಕರೆ ಇದೆಯಾ? ಅದು ಇಲ್ವಾ? ಇದೆ. ಎಷ್ಟು ಎಕರೆ ಇದೆ? ಒಂದು 5-6 ಎಕರೆ ಇದೆ. ಓಕೆ. ನಿಮ್ಮ ಯಜಮಾರಿಗೆ ಜಾತಕ ಚೆನ್ನಾಗಿದೆ. ಮನೆ ಕಟ್ಟಿದ್ರಾ? ಮನೆ ಕಟ್ಟಿದ್ದೀವಿ. ಓಕೆ. 2029 2030 ಮನೆಯೆಲ್ಲ ಕಾಯಿಲೆದ ಮನೆ ಆಗುತ್ತೆ. 2029ರಿಂದನೇ 29 2036ವರೆಗೂ ಮನೆ ಮಠನ ಯಾವ್ದಾದ್ರು ಒಂದು ಪ್ರಾಪರ್ಟಿ ಮೇಲೆ ಹಾಸ್ಪಿಟ್ಲಿಗೆ ಖರ್ಚು ಮಾಡಬೇಕು ಅಂತ ಹೇಳುತ್ತೆ. ಕೇತು ದಶೆ ನಡೀತೆ. ಕೇತು ಅಷ್ಟಮದಲ್ಲಿದ್ದಾನೆ. ಕೇತು ಅಷ್ಟಮದಲ್ಲಿದ್ದು ಅಷ್ಟಮಾಧಿಪತಿ 12ನೇ ಮಲ್ಲಿದ್ದಾನೆ. ತುಂಬ ನರ್ಕವನ್ನು ನೋಡಬೇಕು ಅಂತ ಹೇಳುತ್ತೆ. ಕಾಯಿಲೆ, ಗುಪ್ತ ಕಾಯಿಲೆಗಳು ಭಾಳ ವಿಶೇಷ, ಈ ಗರ್ಭಕೋಶ ಕ್ಯಾನ್ಸರ್ಗಳು ಈ ಥರದ್ದೆಲ್ಲ ಬರುತ್ತೆ ಅಂತ ಹೇಳುತ್ತೆ. ಆರೋಗ್ಯ ಮನೆ ವಾಸ್ತು ಎಲ್ಲ ಕರೆಕ್ಟಾಗಿದ್ದರೆ ಬೆಟ್ರ್ ಆಗುತ್ತೆ ಮೇಡಮ್ ಅವರೇ. ಆಮೇಲೆ 23ನೇ ತಾರೀಕುವರೆಗೆ ಈ 5ನೇ ತಾರೀಕುವರೆಗೆಲ್ಲ ತಂದೆದಿರು ಬೇಗ ಡೆತ್ ಆಗ್ತಾರೆ. ತಂದೆ ಇದ್ದಾರೆ ತಾನೆ? ತೀರೋಗಿದ್ದಾರೆ. ಫಸ್ಟಿಗೆ ರೌಂಡಲ್ಲಿ ತಂದೆ ಸೋತೋಯ್ತಾರೆ ಈ ಡೇಟ್ ಅವ್ರಿಗೆ. ತೀರೋಗಿದ್ದಾರೆ ತಂದೆ. ನಿಮ್ಮ ಯಜಮಾನ್ ತಾಳ್ಮೆಯಿಂದ ಮಾತಾಡ್ತಾರ ಇಲ್ಲ ರಫ್ ಆಗಿ ಮಾತಾಡ್ತಾರ? ಒಂದು ಏಜಲ್ಲಿ ತಾಳ್ಮೆ ಅನ್ನೋದಿಲ್ಲ, ರಫ್ ಆಗಿ ಮಾತಾಡ್ತಾರೆ. ಅದೇ 23ನೇ ತಾರೀಕು ಕೊಬ್ಬು ಅಂತ ಹೇಳುತ್ತೆ. ಏನೇಳಿ ನಮ್ಮ ಸ್ಟೈಲಲ್ಲಿ ಹೇಳುತ್ತೆ ಅದು. ನಿಮ್ಮ ಸ್ಟೈಲ್ ನಿಮ್ಮ ಯಜಮಾನರು ತಾಳ್ಮೆ ಆಗಂದ ಅಂದರೆ ಯಾರು ಕೋಪವಾಗಿ ಎಕ್ಸೆಟಿವ್ ಮಾತಾಡ್ತಾರೆ ತಂದೆನ ಕಳ್ಕೊಂಡಿರ್ತಾರೆ ಅಂತ ಹೇಳುತ್ತೆ 23ನೇ ತಾರೀಕು. ಮೇಡಮ್ ಇದನ್ನು ಫಾಲೋ ಮಾಡಿ. ನಿಮ್ಮ ಯಜಮಾನಿಗೆ ಕೇತುದು ಒಂದು ಗಣಪತಿನ ಕೊಡ್ತೀನಿ. ಆ ಗಣಪತಿ ಕೇತು ಗ್ರಹ ಸ್ಟೋನಲ್ಲಿ ಕೊಡ್ತೀನಿ, ವೈಡೂರ್ಯಕ್ಕೆ ಸಂಬಂಧಪಟ್ಟಂಥ ಸ್ಟೋನಲ್ಲಿ. ಅದನ್ನು ತಗೊಂಡು ನಿಮ್ಮ ಮನೇಲಿ ಪೂಜೆ ಮಾಡಿ ತುಂಬ ಆರೋಗ್ಯ ಅಭಿವೃದ್ಧಿ ಆಗಲಿ ಅಂತ ಹೇಳ್ತೀನಿ. ಕೇತು ಮುಂದೆ ಆರೋಗ್ಯ 2029 ಮೇಲೆ ನಿಮ್ಗೆ ಆರೋಗ್ಯನ ಹಾಳು ಮಾಡ್ತಾರೆ. ಮನೇಲಿ ಸಾವು ನೋವನ್ನ ತಂದು ಕೊಡ್ತಾನೆ ಅಂತ ಹೇಳುತ್ತೆ. ಅದು ಯಾರು ಬೇಕಾದ್ರೂ ಆಗಿರ್ಬೋದು. ನಮ್ಗೆ ಇಂಥರ ಅಂತ ಗೊತ್ತಾಗುತ್ತೆ, ಅದನ್ನು ಹೇಳ್ಬಾರ್ದು. ಏನೇಳಿ ಹೇಳ್ಬಾರ್ದು, ಇಂಥರ ಅಂತ ಗೊತ್ತಾಗುತ್ತೆ. ಇವಾಗ ಯಾರೋ ಫೋನಲ್ಲಿ ಸರ್ ಎಷ್ಟನೇ ವರ್ಷಕ್ಕೆ ನಮ್ಮ ಸಾಲ ತೀರಿಸ್ತೆ ಅಂತ ಹೇಳ್ತೀವಿ. ಕಟ್ಕೊಂಡು ಎಂಟಿಂತ ರೋಡಲ್ಲಿ ಮುತ್ಕೊಡೋಕ್ಕಾಗತ್ತಾ ಅಂದೆ ನಾನು. ಏನೇಳಿ ಕಟ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಹಾಗಾಗಿ ಅರ್ಥ ಮಾಡ್ಕೊಳ್ಳಿ. ಪಿಳ್ಳೇರ್ಪೇಟೆ ಗಣಪತಿ ಕೇತು ಶಾಂತಿ ಕೀಳೆ ಪೆಳಂಬೂರ್ಗೆ ಹೊಟ್ಟು ಬರ್ರಿ. ಒಳ್ಳೆಯದಾಗಲಿ, ನಿಮ್ಮ ಚೆನ್ನಾಗಿರಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.